ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ, ನೀನು ಸಾಮಾನ್ಯನ ಅಸಾಮಾನ್ಯನ ಸಾಧಕನ ಸಿದ್ಧಿಪುರುಷನ. ಇಂದಿನ ವಿಷಯ ಇದೇನೆ, ನೀನು ಯಾರು ಅನ್ನೋ ಪ್ರಶ್ನೆ. ಏನಕ್ಕೆ ಈ ಪ್ರಶ್ನೆ, ಇವತ್ತು ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡೆ ಅಂತಂದ್ರೆ, ಕೆಲವರು ಸಾಮಾನ್ಯ ರೀತಿಯಲ್ಲಿ ಬದುಕ್ತಾರೆ, ಕೆಲವರು ಅಸಾಮಾನ್ಯ ವ್ಯಕ್ತಿಗಳು, ಅಸಾಮಾನ್ಯವಾದಂತಹ ಕೆಲಸಗಳನ್ನು ಮಾಡುವಂಥವ್ರು, ಅಸಾಮಾನ್ಯವಾದಂತಹ ಚಿಂತನೆಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಕ್ರಿಯೆಗಳು, ಕರ್ಮಗಳು, ಕೆಲಸಗಳನ್ನು ಮಾಡ್ತಾನೇ ಇರ್ತಾರೆ ನಿರಂತರವಾಗಿ. ಇದಾದ ಮೇಲೆ ಸಾಧಕರು, ಕೆಲವರು ಸಾಧಕರಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಸಿದ್ಧಿ ಪುರುಷರು, ಸಿದ್ಧಿಯನ್ನು ಪಡೆದಂಥವ್ರು, ಮಹಾತ್ಮರು. ಸೊ ಈ ರೀತಿ 4 ವರ್ಗಗಳು ಪ್ರಪಂಚದಲ್ಲಿ ಇದ್ದಾವೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕೆಲವರೆಲ್ಲ ಹುಡುಗರು ಈ ಕೆಲವೊಂದು ಕಾಯಿಲೆಗಳಿರ್ತವೆ, ದೊಡ್ಡ ದೊಡ್ಡ ಕಾಯಿಲೆಗಳು, ಬೃಹದಾಕಾರವಾಗಿರುವಂಥ ಕಾಯಿಲೆಗಳು, ಈ ಬ್ಲಡ್ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, ಕಿಡ್ನಿ ಫೇಲ್ಯೂರು, ಬ್ರೈನ್ ಟ್ಯೂಮರು, ಈ ರೀತಿ ದೊಡ್ಡ ದೊಡ್ಡ ಕಾಯಿಲೆಗಳು. ಆ ರೀತಿ ಆಧ್ಯಾತ್ಮಿಕ ಕಾಯಿಲೆಗಳಿರೋರು ಸುಮಾರು ಜನ ಇದ್ದಾರೆ. ಆಧ್ಯಾತ್ಮಿಕ ಕಾಯಿಲೆ ಅದೊಂದು ರೋಗ. ಏನು ಅಂತಂದ್ರೆ, ಏನೋ ಮುಕ್ತಿ ಬೇಕು, ಮೋಕ್ಷ ಬೇಕು ಅನ್ನೋ ರೋಗ ಅವ್ರಿಗೆ, ಕಾಯಿಲೆ. ಕುಂಡಲಿನಿ ಯೋಗ ಅನ್ನೋ ಕಾಯಿಲೆ, ಇದು ಕಾಯಿಲೆ ಅಲ್ಲ, ಬಹಳ ಒಳ್ಳೇದು. ಆದರೆ ಇವ್ರು ಅದನ್ನ ಕಾಯಿಲೆ ರೂಪದಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಬಿಡಿಸಿ ಹೇಳ್ತೀನಿ ನಿಮ್ಗೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆಗಳಿರ್ತವೆ. ನಾನು ಬ್ರಹ್ಮಚರ್ಯ ಆಗ್ಬೇಕು, ನಾನು ಸಂಸಾರದಲ್ಲಿದ್ದರೂ ಬ್ರಹ್ಮಚಾರಿ ಆಗ್ಬೇಕು, ನಾನು ಸಂಸಾರಸ್ಥನಾಗಿ ಪರಲೋಕವನ್ನ ಸೇರಬೇಕು. ಹೇಗೆ? ಅದರ ಬಗ್ಗೆ ನಯಾ ಪೈಸದ ಜ್ಞಾನ ಇಲ್ಲ, ಅದರ ಬಗ್ಗೆ ಜ್ಞಾನ ಬಿಟ್ಬಿಡಿ, ಮಾಹಿತಿ ಕೂಡ ಇಲ್ಲ. ಆದರೆ ನಾನು ಅದಾಗಬೇಕು ಅಂತ. ನಿಮಗೆ ಇಲ್ಲಿ ಬರೋವಂಥ ಯುವಕರಿಗೆ ಎಂಥ ಹುಚ್ಚು ತುಂಬಿಕೊಂಡಿರ್ತದೆ ಅಂತಂದ್ರೆ, ಒಬ್ಬರು ಇಬ್ಬರಲ್ಲ, ಸಾಕಷ್ಟು ಜನ ಬರ್ತಾರೆ. ಬರೀ ಯುವಕರು ಮಾತ್ರ ಅಲ್ಲ, ಮಧ್ಯವಯಸ್ಕರು ಬರ್ತಾರೆ, ವೃದ್ಧರು ಬರ್ತಾರೆ. ನಿನಗೇನಲ್ಲೇ ಆಗೈತೆ? ಕೆಲವರೆಲ್ಲ ಜನರಲ್ ಆಗಿ, ನಾನು ಈ ವಿದ್ಯೆ ಕಲಿಬೇಕು, ಆ ವಿದ್ಯೆ ಕಲಿಬೇಕು, ಕುಂಡಲಿನಿ ವಿದ್ಯೆ ಕಲಿಬೇಕು ಅಂತ. ಇದು ಒಂದು ತಿಳ್ಕೊಳ್ಳಿ, ಎಲ್ಲರಿಗೋಸ್ಕರ ಅಲ್ಲ. ಜಿಮ್ ಇದೆ, ಇಡೀ ಪ್ರಪಂಚದಲ್ಲಿ 800 ಕೋಟಿ ಜನಕ್ಕೂ ಜಿಮ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಜಿಮ್ಮು ಯಾರು ಮಾಡೋದು ಇಲ್ಲ. ಕೆಲವ್ರಿಗೆ ಮಾತ್ರ ಅದು ಕ್ರೇಜ್. ನಾನು ಬಾಡಿ ಬಿಲ್ಡರ್ ಆಗಬೇಕು, ಮಿಸ್ಟರ್ ವರ್ಲ್ಡ್ ಆಗಬೇಕು, 6 ಪ್ಯಾಕ್ ಮಾಡ್ಕೊಳ್ಬೇಕು, ಎಲ್ಲ ಅದ್ಭುತವಾಗಿ ಮಾಡ್ಕೊಳ್ಳುವಂಥವ್ರು ಇರ್ತಾರೆ. ಮನುಷ್ಯನಿಗೆ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಆರೋಗ್ಯ ಬೇಕು. ಅದು ಸರಳ ವ್ಯಾಯಾಮದಿಂದ ಸಿಗುತ್ತೆ, ನಡಿಗೆಯಿಂದ ಸಿಗುತ್ತೆ. ಒಂದು ಸ್ವಲ್ಪ ಯೋಗಾಸನ ಮಾಡಿದ್ರೂ ಸಿಗ್ತದೆ. ಆ್ಯರೋಬಿಕ್ಸು, ಅವು ಇವು 108 ಥರ ಇರ್ತವೆ. ಆದರೆ ಎಲ್ಲರೂ ಜಿಮ್ಮೇ ಮಾಡಿ, ಜಿಮ್ಗೆ ಹೋಗಿ ಜಿಮ್ ಹೋಗಲ್ಲ. ಜಿಮ್ ಬಿಸ್ನೆಸ್ಸು ನೀವು ಇವತ್ತು ಬೆಂಗಳೂರು, ಕರ್ನಾಟಕ, ಇಡೀ ಎಲ್ಲಿ ಬೇಕಾದ್ರೂ ಭಾರತದಾದ್ಯಂತ ಯಾವುದೇ ಸ್ಟೇಟ್ಗೆ ಹೋಗಿ ನೋಡಿ, ಅಲ್ಲಿದೊಂದು ಸ್ವಲ್ಪ ಅಪ್ಡೇಟ್ ತಗೊಳ್ಳಿ. ಮುಂಚೆ ಎಲ್ಲ ತಿಂಗಳಿಗೆ ಫೀಸ್ ಕಟ್ತಾ ಇದ್ರಿ, ಇವಾಗೆಲ್ಲ ವರ್ಷಕ್ಕೆ ಮಾಡ್ಬಿಟ್ಟವ್ರು, ಒಂದು ಪ್ಯಾಕೇಜ್ ಮಾಡ್ಬಿಟ್ಟವ್ರೆ. ಅಲ್ಲಿ ಸುಮಾರು 60-70% ಅಷ್ಟು ಜನ ದುಡ್ಡು ಕಟ್ತಾರೆ, ಆದರೆ ಬರಲ್ಲ, ಬಿಟ್ಬಿಡ್ತಾರೆ. ಇನ್ನು 30% ಮಾತ್ರನೇ ಅದನ್ನ ಉಪಯೋಗಿಸ್ಕೊಳ್ಳೋದು. ಆ 30%ಅಲ್ಲೂ ಎಷ್ಟು ದಿವಸ ಉಪಯೋಗಿಸ್ಕೊಳ್ತಾರೆ ಅಂದ್ರೆ, ಒಂದು 2 ತಿಂಗಳು, 3 ತಿಂಗಳು, ಇಲ್ಲ 6 ತಿಂಗಳು ಉಪಯೋಗಿಸ್ಕೊಳ್ತಾರೆ. ಪೂರ್ತಿ ಅವ್ರು ಕಟ್ಟಿರೋಷ್ಟು ಬರೋದೇ ಇಲ್ಲ ಅವರು. ಅಂದ್ರೆ ಜಿಮ್ಗೆ ಒಳ್ಳೆ ಆದಾಯ, ಯಾಕೆಂದ್ರೆ ಕಟ್ಟಿಬಿಡ್ತಾರೆ, ಬಿಟ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಅದೇ ರೀತಿನೇ ಜಿಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ನಾನು ಕುಂಡಲಿನಿ ಯೋಗ ಕಲಿತೀನಿ ಅಂತಂದು ಅದೊಂದು ಕ್ರೇಜ್ ಆಗ್ಬಿಟ್ಟಿದೆ ಜನಗಳಿಗೆ. ಕುಂಡಲಿನಿ ಯೋಗ ಅವಶ್ಯಕತೆ ಇಲ್ಲ. ಒಬ್ಬೊಬ್ಬರದು ಒಂದೊಂದು ಕೆಲಸ ಅಂತಿದೆ. ಋಷಿದು ಒಂದು ಕೆಲಸ, ಸಾಧು ಸನ್ಯಾಸಿಗಳದು ಒಂದು ಕೆಲಸ, ದಾಸರು ಶರಣರದು ಒಂದು ಕೆಲಸ. ಒಬ್ಬ ಋಷಿ ಯಾಗ ಮಾಡ್ತಾವನೆ, ಯಜ್ಞ ಮಾಡ್ತಾವನೆ. ಆ ಋಷಿಯ ವೇಷಭೂಷಣಗಳೆಲ್ಲವೂ ಬೇರೆ. ಸೊ ನಂತರ ದಾಡಿ ಬಿಟ್ಟಿರ್ತಾರೆ, ಮೇಲ್ಗಡೆ ಇಲ್ಲೊಂದು ಕೊಂಡೆ ಕಟ್ಟಿರ್ತಾರೆ, ರುದ್ರಾಕ್ಷಿಗಳನ್ನು ಹಾಕೊಂಡಿರ್ತಾರೆ, ಕೆಳಗಡೆ ಕಚ್ಚೆ ಹುಟ್ಟಿರ್ತಾರೆ, ಮೇಲ್ಗಡೆ ಒಂದು ಶಲ್ಯವನ್ನ ಹಾಕೊಂಡಿರ್ತಾರೆ. ಅವರು ಯಾಗ ಯಜ್ಞವನ್ನ ಮಾಡ್ತಾರೆ. ನಾನು ಯಾಗ ಯಜ್ಞವನ್ನ ಮಾಡ್ತೀನಿ, ನಾನು ಋಷಿ ಆಗ್ತೀನಿ. ಎಷ್ಟು ಜನ ಋಷಿ ಆಗ್ತೀರಾ? ಸಿಗ್ತಾರಲ್ಲ, ಬರ್ರಯ್ಯ ನಿನ್ ಋಷಿ ಮಾಡ್ತೀನಿ. ಎಲ್ಲಾರನ್ನೂ ಋಷಿ ಮಾಡಕ್ಕಾಗತ್ತ? ಎಲ್ರೂ ಋಷಿ ಆಗ್ಬಿಟ್ರೆ, ಎಲ್ಲರೂ ಶಿಕ್ಷಕರಾಗ್ಬಿಟ್ರೆ, ಎಲ್ಲರೂ ಗುರುಗಳಾಗ್ಬಿಟ್ರೆ, ವಿದ್ಯಾರ್ಥಿಗಳು ಯಾರು? ಯಾರಿಗೆ ಹೇಳ್ಕೊಡೋದು ಪಾಠ?
ಸೊ ಎಲ್ಲರೂ ಆ ರೀತಿ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಒಂದು ತಿಳ್ಕೊಳ್ಳಿ, ನೀವು ಅದನ್ನೆಲ್ಲ ಬಿಟ್ಬಿಡಿ. ಯಾರ್ಯಾರು ಕುಂಡಲಿನಿ ಯೋಗ ಮಾಡಿದ್ದಾರೆ ಇದುವರೆಗೂ ಭಾರತದಾದ್ಯಂತ ಲೆಕ್ಕ ಹಾಕಳಿ. ಒಬ್ಬೊಬ್ಬ ಗುರು ಲೀಸ್ಟ್ಗಳು ಕೇಳಿದ್ರೆ ನಾನು 1.5 ಲಕ್ಷ ಜನಕ್ಕೆ ಕುಂಡಲಿನಿ ಜಾಗೃತಿ ಮಾಡಿಸಿದ್ದೀನಿ. ಅಬಾ ಅಯ್ಯೋ ಶಿವನೇ, ಅದನ್ನು ಕೇಳ್ಬಿಟ್ಟು ಕಿವಿಲಿ ರಕ್ತ ಬಂದ್ಬಿಡ್ತು. 1.5 ಲಕ್ಷ ಜನಕ್ಕೆ ಕುಂಡಲಿನಿ ಯೋಗ ಜಾಗೃತಿ ಮಾಡಿಸ್ಬಿಟ್ಟಿದ್ದಾನಂತೆ. ಕುಂಡಲಿನಿ ಯೋಗ ಜಾಗೃತಿ ಒಬ್ಬ ಗುರುದು ಇದು ಅಪ್ಡೇಟ್ ಇದು. ಆ ಥರದವರು 108 ಜನ ಗುರುಗಳಿದ್ದಾರೆ. ಎಳೆ ಕಿಸ್ಲೆಗಳೆಲ್ಲ ಉಟ್ಕೊಂಡ್ಬಿಟ್ಟವೆ. ಅವರು ಕುಂಡಲಿನಿ ಯೋಗ ಜಾಗೃತಿ ಮಾಡಿಸ್ತಾವ್ರೆ. ಮಾಡಿದವರು ಜಾಗೃತಿ ಆದ್ಮೇಲೆ ಏನು ಮಾಡಿದ್ರು? ಆ 1.5 ಲಕ್ಷದಲ್ಲಿ ಯಾವ ಬೀಜಕ್ಕೆ ಸತ್ವ ಇದೆ, ಮಹತ್ವ ಇದೆ, ಯಾವುದು ಯೋಗ್ಯತೆ ಅರ್ಹತೆಯನ್ನು ಹೊಂದಿದೆ, ಕುಂಡಲಿನಿ ಯೋಗ ಮಾಡಿದ ನಂತರ ಅವನು ಸಮಾಜಕ್ಕೆ ಕೊಡುಗೆ ಏನು, ಅವನು ಯಾವ ರೀತಿ ಸಾಧಕನಾದ, ಏನು ವಿದ್ಯೆಗಳನ್ನು ಕರಗತ ಮಾಡಿಕೊಂಡ, ಅವನಿಗೆ ಏನು ಗೋಚರವಾಯಿತು. ಇದು ಒಬ್ಬ ಗುರುವಿನ ಅಪ್ಡೇಟ್. ಇದು 1.5 ಲಕ್ಷ ಜನಕ್ಕೆ. ಅಬಾವಾ ಕೇಳ್ಬಿಟ್ಟು ನಿಜವಾಗ್ಲೂ ಅಲ್ಲೋಲ ಕಲ್ಲೋಲ ಆಗೋಯ್ತು. ಭೂಕಂಪ ಅಂತಾರೆ, ಸುನಾಮಿ ಆಗೋಯ್ತು ನನ್ನೊಳಗಡೆ. ಅಂಥದ್ದು ಎಷ್ಟೋ ಒಂದು ಜನ ಭಾರತದಾದ್ಯಂತ ಗುರುಗಳಿರ್ತಾರೆ. ಕುಂಡಲಿನಿ ಯೋಗ ಸಿಕ್ಕಿದ್ದವ್ರನ್ನೆಲ್ಲ ಕರ್ಕೊಂಬರೋದು. ಈ ಕುರಿ ಶೆಡ್ ಇರ್ತದೆ, ಆ ರೀತಿ ಕುರಿಗಳನ್ನ, ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಎಲ್ಲ ಕುರಿ ಹಳ್ಳಕ್ಕೆ ಬೀಳ್ತಾವಲ್ಲ, ಆ ಥರ ಹಳ್ಳಕ್ಕೆ ಬಿದ್ದು 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 ಏನು ಕುರಿಗಳ ಫಾರ್ಮಿಂಗ್ ನಡೀತಾ ಇದೆ. ಕೋಳಿ ಫಾರ್ಮ್ ಥರ ಇದು ಸ್ಪಿರಿಚುವಲ್ ಫಾರ್ಮಿಂಗ್ ನಡೀತಾ ಇದೆ. ಅಲ್ಲಿ ಕುಂಡಲಿನಿ ಯೋಗ ಕಲಿಸ್ಕೊಡ್ತೀನಿ ಅಂತ. ಈಗ ಅದಕ್ಕೆ ಕಲಿಸ್ಕೊಡ್ತೀನಿ ಅನ್ನೋದು ಅದು ಒಂಥರ ಓಕೆ, ಕಲಿಸ್ಕೊಡ್ಬೋದು. ಆದರೆ ಜಾಗೃತಿಗೊಳಿಸಿದ್ದೀನಿ, ಕುಂಡಲಿನಿ ಜಾಗೃತಿಗೊಳಿಸಿದ್ದೀನಿ. ಜಾಗೃತಿಗೊಳಿಸಿದ ನಂತರ ಏನಾಯಿತು? ಹೇಗೆ ಜಿಮ್ಗೆ ದುಡ್ಡು ಕಟ್ಟಿಬಿಟ್ಟು ಒಂದು 60-70 ಜನ ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಳಲ್ಲ, ಕಟ್ಬಿಟ್ಟು ಬಿಟ್ಬಿಡ್ತಾರೆ. ಅದೇ ರೀತಿ ನಾನು ಕುಂಡಲಿನಿ ಯೋಗ ಕಲಿತೀನಿ ಅಂತ ಹೇಳಿ ದುಡ್ಡು ಕಟ್ಬಿಟ್ಟು ಹೋಗಿ ಕುಂಡಲಿನಿ ಯೋಗ ಕಲಿತ್ಕೊಂಡು ವಿಚಿತ್ರವಾಗಿ ಆಡೋರು ಒಂದಷ್ಟು ಜನ, ಹುಚ್ಚಾಸ್ಪತ್ರೆಗೆ ಸೇರಿದವರು ಒಂದಷ್ಟು ಜನ, ಮನೆಯಲ್ಲಿ ಮುಂಚೆ ಇರೋ ಸ್ಥಿತಿಗತಿಗಿಂತ ತೀರಾ ವಿಚಿತ್ರವಾಗಿ ಜೀವನ ಒಂದು ಶೈಲಿ ಹಂತ ಚೇಂಜ್ ಆಗ್ಬಿಟ್ಟಿದೆ. ಇಂಥವ್ರು ಒಂದಷ್ಟು ಜನ, ನಾನು ಕಲ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಏನೇನೋ ಮಾಡ್ಕೊಂಡು ಹುಚ್ಚಾಟಗಳನ್ನು ಆಡುವಂಥವ್ರು ಇನ್ನೊಂದಷ್ಟು ಜನ. ದಯಮಾಡಿ ನಾನು ನಿಮಗೆ ಹೇಳೋದೇನು ಅಂದರೆ, ಮೊದಲಿಗೆ ಮನುಷ್ಯನಿಗೆ ಊಟ, ಬಟ್ಟೆ, ಸೂರು ಇದು ಬಹಳ ಬಹಳ ಮುಖ್ಯ. ಮಸ್ಟ್ ಆ್ಯಂಡ್ ಶುಡ್. ಎವ್ರಿ ಪರ್ಸನ್ ಯಾವುದೇ ಭೂಮಂಡಲದ ಯಾವುದೇ ಪ್ರಾಂತ್ಯದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಸ್ಥಳದಲ್ಲಿ ಇದು ಊಟ, ಬಟ್ಟೆ, ಸೂರು ಕಾಮನ್ ಇದು. ಇದನ್ನ ಪೂರೈಸ್ಕೊಳ್ಳೋದಕ್ಕೆ ಮೊದಲು ನೀವು ಏನೇನು ಮಾಡ್ಬೇಕು ಅದನ್ನು ಮಾಡಿ. ಮನುಷ್ಯನಿಗೆ ಅವಶ್ಯಕತೆ, ಅತ್ಯವಶ್ಯಕತೆಗಳು ಅಂತ ಎರಡಿದೆ. ಇದೆಲ್ಲ ಅವಶ್ಯಕತೆಗೂ ಬರಲ್ಲ, ಅತ್ಯವಶ್ಯಕತೆಗೂ ಬರಲ್ಲ. ಇದು ಎರಡನ್ನ ಮೀರಿ ಎಲ್ಲೋ 4ನೇ ಹಂತದಲ್ಲೋ 10ನೇ ಹಂತದಲ್ಲೋ ಇದೆ. ಅದು ಎಲ್ಲರಿಗೋಸ್ಕರ ಅಲ್ಲ, ಕೆಲವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಎಲ್ಲರೂ ಶಿಕ್ಷಕರಾಗೋಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಗುರುಗಳಾಗೋದಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಶಿಷ್ಯರಾಗೋದಕ್ಕೂ ಸಾಧ್ಯವಿಲ್ಲ, ಎಲ್ಲರೂ ವಿದ್ಯಾರ್ಥಿಗಳಾಗೋದಕ್ಕೂ ಸಾಧ್ಯವಿಲ್ಲ. ಇದು ವಿಶೇಷತೆ. ಎಲ್ಲವೂ ಎಲ್ಲರಿಗೋಸ್ಕರ ಅಲ್ಲವೇ ಅಲ್ಲ. ಒಂದು 100ರಲ್ಲಿ ಇಲ್ಲ, 1000ದಲ್ಲಿ ಒಬ್ಬ ಕಲ್ತ್ರೆ ಹೆಚ್ಚು. 1000ದಲ್ಲಿ ಒಬ್ಬ ಕಲ್ತ್ರೆ ಹೆಚ್ಚು. ಎಂಥ ದೊಡ್ಡ ಕೆಲಸ ಮಾಡ್ತಾರೆ ಅಂದರೆ, ಒಬ್ಬ ಮಹಿಳೆ 45 ವರ್ಷ, ಆಕೆ ನನ್ನ ಹತ್ರ ಬಂದು, ಗುರುಜಿ ನಾವು ಮನೆ ಕಟ್ತಾ ಇದ್ದೀರಿ, ಒಂದು ವಾಸ್ತು ಪ್ಲಾನ್ ಹಾಕೊಡಿ ಅಂತ ಕೇಳಿದ್ಲು. ನಾನು ಆಯ್ತು ತಾಯಿ, ನಿನ್ನ ಟೇಸ್ಟ್ ಹೇಗಿದೆ ಎಲ್ಲ ಹೇಳಿದೆ, ಹಿಂಗಿದೆ ಹಿಂಗಿದೆ. ನಾನು ಅದರ ತಕ್ಕಂಗೆ ಎಲ್ಲ ಕುಂತ್ಕೊಂಡು ಪ್ಲಾನ್ ಹಾಕ್ಬಿಟ್ಟು ಕೊಟ್ಟೆ. ಗುರುಜಿ ಇದು ಇಲ್ಲಿ ಬರಬಾರ್ದು, ಇಲ್ಲಿ ಬರಬೇಕಿತ್ತು, ಅದು ಅಲ್ಲಿ ಬರಬಾರ್ದು, ಇಲ್ಲಿ ಬರಬೇಕಿತ್ತು, ಇದು ಹಿಂಗೆ ಮಾಡಿಬಿಟ್ಟಿದ್ದೀರಾ, ಇದು ಹಿಂಗೆ ಬರಬೇಕಾಯ್ತು, ಹಂಗೆ ಬರಬೇಕಾಯ್ತು ಅಂತ ಸುಮಾರು ಒಂದು 3/4 ಗಂಟೆ ನಾನು ಮಾಡಿರೋದನ್ನೆಲ್ಲ ಉಲ್ಟ ಪಲ್ಟ ಮಾಡಿ, ಅದನ್ನ ವಿಚಿತ್ರ ಮಾಡಿ ಅವಳಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಬಿಟ್ರು. ನಾನು ಆಮೇಲೆ ಅವಳು ಹೇಳೋ ತನಕ ಹೇಳ್ಬಿಟ್ಟು, ಅಮ್ಮ ತಾಯಿ, ನೀನು ವಾಸ್ತು ಪಂಡಿತೆಯಾಗಿ, ವಿದ್ವಾಂಸೆಯಾಗಿ ನೊಬೆಲ್ ಪ್ರಶಸ್ತಿ ಪಡೆದು, ರಾಷ್ಟ್ರ ಪ್ರಶಸ್ತಿ ಪಡೆದು ನನ್ನ ಹತ್ರ ಏನಕ್ಕೆ ಬಂದು ಕೇಳಿದೆ ಮನೆಗೆ ಪ್ಲಾನ್ ಹಾಕ್ಬೇಕು? ಎಲ್ಲವೂ ನಿನಗೆ ಗೊತ್ತಿದೆ. ನಾನು ಏನು ಗೊತ್ತಿಲ್ಲ ತಾಯಿ, ನನಗೆ 0. ನಾನು ಕೇವಲ ಸಾಸಿವೆ ಗಾತ್ರ ಅಷ್ಟೇ ನನಗೆ ವಾಸ್ತುಶಾಸ್ತ್ರ ಗೊತ್ತಿರೋದು. ನೀನ್ ನೋಡಿದ್ರೆ ಆನೆ ಗಾತ್ರದಲ್ಲಿ ಕಲ್ತ್ಬಿಟ್ಟಿದ್ಯಲ್ಲಮ್ಮ. ನೀನು ಆ ಥರ ಮನೆಗಳಿಗೆಲ್ಲ ಇದನ್ನ ಇಲ್ಲಿ ಬರಬಾರ್ದಲ್ಲ, ಮತ್ತೆ ನೀನೇ ಮಾಡ್ಕೊಂಬಿಡ್ಬೋದಾಗಿತ್ತು. ನನಗೆ ಯಾಕೆ ಸುಮ್ಮನೆ ಫೀಸ್ ಕೊಟ್ಟೆ? ನನ್ನ ಸಮಯ ಯಾಕೆ ವ್ಯರ್ಥ ಮಾಡಿದೆ? ಪಾಪ ಬೇರೆಯವ್ರಿಗಾದ್ರೂ ನಾನು ಸರ್ವಿಸ್ ಕೊಡ್ತಾ ಇದ್ದೆ. ನೀನ್ ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಇಲ್ಲ ಗುರುಜಿ, ನಾನು ನಿಮ್ಮ ಥರ ಎಲ್ಲ ಸಾಧಕಳಾಗಕ್ಕಾಗೋದಿಲ್ಲ, ಬಟ್ ನನಗಿಂತ ಹೆಚ್ಚಾಗಿ ತಿಳ್ಕೊಂಬಿಟ್ಟಿದ್ಯಾ. ಇದು ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು, ಹಿಂಗೆ ಬರ್ಬೇಕು, ಹಂಗೆ ಬರ್ಬೇಕು ಅಂತ ನನಗೆ ಹೇಳ್ಕೊಡ್ತಾ ಇದ್ಯಾ. ನೀನೇ ಮಾಡ್ಕೊಂಬಿಡ್ಬೋದಾಯ್ತು. ನನ್ನ ಅವಶ್ಯಕತೆ ಏನಿದೆ?
ಸರಿ ಹೇಳಮ್ಮ, ಯಾರು ನಿಮ್ಮ ಗುರುಗಳು? ವಾಸ್ತು ಕಲಿಸ್ಕೊಟ್ಟವ್ರು ಯಾರು? ಎಷ್ಟು ವರ್ಷ ಕಲ್ತಿದ್ಯಾ, ಅಧ್ಯಯನ ಮಾಡಿದ್ಯಾ? ನೀವೇನು ಗುರುಜಿ ತಮಾಷೆ ಮಾಡ್ತೀರಾ, ನಾನು ಯಾವ ವಾಸ್ತುನೂ ಕಲ್ತಿಲ್ಲ, ನಮ್ಗೆ ಯಾವ ಗುರುಗಳು ಇಲ್ಲ. ಮತ್ತೆ ಇಷ್ಟೆಲ್ಲ ಹೆಂಗ್ ಗೊತ್ತು ನಿನಗೆ? ನಾನು ಕುತ್ಕೊಂಡು ಟಿ ವಿ ನೋಡ್ತೀನಿ, ಗೂಗಲ್ ನೋಡ್ತೀನಿ, ಯೂಟ್ಯೂಬ್ ನೋಡ್ತೀನಿ, ಫೇಸ್ಬುಕ್ ನೋಡ್ತೀನಿ, ಯಾರ್ಯಾರು ಹೆಂಗೆ ಮಾಡ್ತಾರೆ ಎಲ್ಲ ನೋಡ್ತೀನಿ, ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅಯ್ಯೋ ತಾಯಿ, ಅಲ್ಪ ಸ್ವಲ್ಪ ಅಲ್ಲಮ್ಮ, ನನಗಿಂತಲೂ ನೀನು 10 ಪಟ್ಟು 100 ಪಟ್ಟು ತಿಳ್ಕೊಂಬಿಟ್ಟಿದ್ಯಾ ತಾಯಿ. ನನಗೇ ನಿನ್ನಷ್ಟು ಗೊತ್ತಿಲ್ಲ. ನನ್ನಂತವನು ಫೀಸ್ ಇಸ್ಕೊತಾ ಇದ್ದೀನಿ, ನಿನಗೆ ಎಲ್ಲವೂ ಗೊತ್ತಿದೆ. ಮೂಲವಾಗಿ ನೀನು ಅಂಗಡಿ ಇಡಬೇಕು, ವಾಸ್ತು ಪಂಡಿತೆ ನೀನು. ನನ್ನನ್ನು ಶಿಷ್ಯ ಮಾಡ್ಕೊ, ದಯವಿಟ್ಟು ಆಶೀರ್ವಾದ ಮಾಡು, ನನಗೆ ಹೇಳ್ಕೊಡು ಹೆಂಗೆ ಮಾಡ್ಬೇಕು ಏನು ಅಂತ. ಅವಮಾನ ಮಾಡ್ತಾ ಇದ್ದೀರಾ ಗುರುಜಿ ನೀವು, ಹಂಗೆಲ್ಲ ಹೇಳ್ಬಾರ್ದು. ನೀವೇ ದೊಡ್ಡವರು, ನೀವೇ ಹಾಕ್ಕೊಡಿ, ಹಾಕಿದ್ದನ್ನ ರಿಜೆಕ್ಟ್ ಮಾಡಿ ಅದು ಹಂಗೆ ಹಿಂಗೆ ಅಂತ. ಉದಾಹರಣೆಗೆ ಹೇಳಿದ್ದು, ಆಕೆ ನಿಜವಾಗ್ಲೂ ವಾಸ್ತು ಪಂಡಿತೆ ಅಲ್ಲ, ವಾಸ್ತು ವಿದ್ಯಾರ್ಥಿನೂ ಅಲ್ಲ, ಶಿಷ್ಯಳು ಅಲ್ಲ. ಮನೇಲಿ ಹೆಣ್ಣು ಮಕ್ಕಳಿಗೆ ಪಾಪ, ಗಂಡು ಮಕ್ಕಳು ದುಡ್ಕೊಂಬರ್ತಾರೆ, ಹೆಣ್ಣು ಮಕ್ಕಳಿಗೆ ಏನು ಕೆಲಸ? ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕುಂತ್ಕೊಂಡು ಹಿಂಗೆ ಟಿ ವಿ ನೋಡ್ಕೊಂಡು ಕುಂತಿರ್ತಾರೆ. ಆ ಜ್ಯೋತಿಷಿ ಏನು ಹೇಳ್ತಾನೆ, ಈ ಜ್ಯೋತಿಷಿ ಏನು ಹೇಳ್ತಾನೆ, ಆ ನ್ಯೂಮರಾಲಜಿಸ್ಟ್ ಏನು ಹೇಳ್ತಾನೆ, ಇವನೇನು ಹೇಳ್ತಾನೆ, ಇವ್ರು ವಾಸ್ತು ಏನು ಹೇಳ್ತಾರೆ, ಎಲ್ಲ ಕುಂತ್ಕೊಂಡು ಬರ್ಕೊಳ್ಳೋದು. ಆ ಬರ್ಕೊಳ್ಳಿ, ಪರವಾಗಿಲ್ಲ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು, ಏನನ್ ಬೇಕಾದ್ರೂ ತಿಳ್ಕೊಳ್ಬೋದು. ಆದರೆ ಕಲಿಯೋದು ಕಷ್ಟ, ಎಲ್ಲವನ್ನ ಕಲಿಬಾರ್ದು, ಕಲಿಯೋಕ್ಕಾಗೋದೂ ಇಲ್ಲ. ಈಕೆ ಏನಾದರೂ ವಾಸ್ತು ಪಂಡಿತೆ ಆಗಂಗಿದ್ರೆ ಅದನ್ನು ಕುಂತ್ಕೊಂಡು ನೋಡೋದ್ರಲ್ಲಿ ಅರ್ಥ ಇದೆ. ಎಷ್ಟು ವರ್ಷದಿಂದ ಅಧ್ಯಯನ? 9 ವರ್ಷದಿಂದ. ತಾಯಿ, ನಾನೇ 9 ವರ್ಷ ಅಧ್ಯಯನ ಮಾಡಿಲ್ಲ, ನಮ್ಮ ಗುರುಗಳು ಬರೀ 3 ವರ್ಷ ಹೇಳ್ಕೊಟ್ಟಿದ್ದು ನನಗೆ. ನೀನು 9 ವರ್ಷ ಅಧ್ಯಯನ ಮಾಡಿದ್ದು, ನನಗಿಂತ ದೊಡ್ಡೋಳು ನೀನು. ಇಲ್ಲ ಗುರುಜಿ ಪ್ಲೀಸ್ ಹಂಗೆಲ್ಲ ಮಾಡಬೇಡಿ ಅಂತ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಡೋಕ್ಕೆ ಅವರಿಗೆ ಬೇರೆ ಕೆಲಸ ಇರೋದಿಲ್ಲ. ಏನಕ್ಕೆ ಕಲಿಬೇಕು? ನಿಜವಾಗ್ಲೂ ನೀನೇನಾದರೂ ವಾಸ್ತು ಕಲೆ ಆಗಿದ್ರೆ ಇದನ್ನೆಲ್ಲ ಅಧ್ಯಯನ ಮಾಡಬೇಕು, ಕಲ್ತ್ಕೊಳ್ಬೇಕು. ನೀನು ಒಂದು ಅಂಗಡಿ ಇಟ್ಕೊಂಡು ಬೇಕಾದ್ರೆ ಹೇಳಬೇಕು. ಆದರೆ ಅಂಗಡಿನೂ ಇಡಲ್ಲ, ಆಕೆಗೆ ವಾಸ್ತು ಆಸಕ್ತಿ ಇಲ್ಲ, ಅದರಲ್ಲಿ ದುಡಿಬೇಕು ಅನ್ನೋ ಕ್ರೇಜ್ ಇಲ್ಲ. ಒಂದೇ ಒಂದು ಮನೆ ಕಟ್ಟೋದಕ್ಕೋಸ್ಕರ ಯಾರಾದರೂ 9 ವರ್ಷ ಅಧ್ಯಯನ ಮಾಡ್ತಾರ. ನನ್ನ ಮನೆ ಹಿಂಗೆ ಇರಬೇಕು. ಸರಿ, ಅಧ್ಯಯನ ಮಾಡಿದ ತಕ್ಕನಂಗೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನೊಬ್ಬರ ಹತ್ರ ಹೋಗಿ ಏನಕ್ಕೆ ಕೇಳಬೇಕು? ಸೊ ಇದೆಲ್ಲ ಏನು ಅಂದರೆ, ದಯವಿಟ್ಟು ನಾನು ಹೇಳೋದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ, ಅದನ್ನ ಸರಿಯಾಗಿ ಮನನ ಮಾಡಿ. ಎಲ್ಲ ವಿದ್ಯೆಗಳು, ಎಲ್ಲ ಕಲೆಗಳು ಎಲ್ಲರಿಗೋಸ್ಕರ ಇಲ್ಲವೇ ಇಲ್ಲ. ಅದು ಕೆಲವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಅಂಥವರೇ ಕಲಿಬೇಕು. ನೀವು ಏನೇ ಶತಪ್ರಯತ್ನ ಮಾಡಿದ್ರು, ಎಷ್ಟೇ ದುಡ್ಡು ಖರ್ಚು ಮಾಡಿ, ಸಮಯ ಖರ್ಚು ಮಾಡಿ, ನಿಮ್ಮ ಶಕ್ತಿ ಚೈತನ್ಯ ಖರ್ಚು ಮಾಡಿ, ಬುದ್ಧಿ ಜ್ಞಾನ ಖರ್ಚು ಮಾಡಿ ಆ ವಿದ್ಯೆಗಳನ್ನು ನೀವು ತಿಳ್ಕೊಳ್ಬೋದೇ ಹೊರತು ಕಲಿಯೋದಕ್ಕೆ ಸಾಧ್ಯವಿಲ್ಲ. ಒಂದು ಪಕ್ಷ ಎಲ್ಲೋ ಕಲ್ತ್ಬಿಟ್ರಿ ಅಂತಾನೂ ಇಟ್ಕೊಳ್ಳಿ, ಪರವಾಗಿಲ್ಲ. ಕಲ್ತ್ಬಿಟ್ಟೆ ನಾನು, ಅದನ್ನ ಕಲ್ತ್ರೂ ಸಹ ಕರಗತ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀವು ಯಾವುದೇ ಕಾರಣಕ್ಕೆ ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತೂ ಆಗೋದಿಲ್ಲ. ಕರಗತ ಅನ್ನೋದು ಕೇವಲ ಕೋಟಿಲಿ ಒಬ್ಬನಿಗೆ ಕರಗತವಾಗ್ಬೋದು ಅಷ್ಟೇ, ಕೋಟಿಲಿ ಒಬ್ಬನಿಗೆ ಕರಗತವಾಗ್ಬೋದು, ಅದು ಎಲ್ಲ ಆಗೋದಿಲ್ಲ. ಆದ್ದರಿಂದ ಮೊದಲಿಗೆ ಊಟ, ಬಟ್ಟೆ, ಸೂರು ಇದಾದ ನಂತರ ನಾನು ಏನು ಮಾಡಬೇಕು, ಸಮಾಜದಲ್ಲಿ ಯಾವ ರೀತಿ ನೆಲೆ ನಿಲ್ಲಬೇಕು, ನನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನನ್ನ ಜೀವನದ ಗುರಿ ಏನು, ಅದನ್ನು ನಿರ್ಧರಿಸಿ ಆ ಗುರಿಯತ್ತ ಹಂತ ಹಂತವಾಗಿ ಗುರಿ ಮುಟ್ಟೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೈಯಲ್ಲಿ ಆಗಲಿಲ್ವಾ, ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗ್ಲೂ ತಿಳಿಸ್ತೀನಿ. ಈ ಹುಚ್ಚಾಟಗಳನ್ನೆಲ್ಲ ಬಿಟ್ಬಿಟ್ಟು, ಇದರಿಂದ ನಯಾ ಪೈಸದ ಉಪಯೋಗ ಇಲ್ಲ, ಏನೂ ಉಪಯೋಗ ಇಲ್ಲ. ಸುಮ್ಮನೆ ಸಮಯ ವ್ಯರ್ಥ, ಜೀವನ ವ್ಯರ್ಥ ಅಷ್ಟೇ. ಅಥವಾ ನೀವೇನಾದರೂ ಆ ರೀತಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ, ಹಂಗಾದರೂ ಬನ್ನಿ, ಬಂದು ಕೇಳಿ, ನಿಮಗದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ನಾನು ತಿಳಿಸಿ ಹೇಳ್ತೀನಿ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿಗೆ ಒಂದು ಕಾರಣ ಮತ್ತು ಉದ್ದೇಶ ಇರುತ್ತೆ. ಅದು ಏನು ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ಕೆಲವರಿಗೆ ಅವರೇ ಹುಡುಕೊಳ್ತಾರೆ, ಮತ್ತೆ ಕೆಲವರು ಯಾರಾದರೂ ಒಬ್ಬರು ಗುರುಗಳ ಸಹಾಯ ಪಡೆದು ಅದನ್ನ ನೀಗಿಸ್ಕೊಳ್ತಾರೆ. ನೀವು ಬರದೇ ಆದರೂ ಚಿಂತೆ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಆಗ ಜೀವನ ಒಂದು ಟ್ರ್ಯಾಕಲ್ಲಿ ಬಂದಿರುತ್ತೆ. ಇಲ್ಲ ಅಂದರೆ ರೈಲ್ವೆ ಹಳಿಗಳಿಂದ ಕೆಳಗಡೆ ಇಳಿದು ಎಲ್ಲೆಲ್ಲೋ ನುಗ್ಗಿಬಿಟ್ರೆ ರೈಲು ಹೇಗನ್ಸುತ್ತೆ ನಿಮಗೆ? ಆ ರೈಲ್ವೆ ಹಳಿಗಳ ಮೇಲೇ ಹೋಗ್ಬೇಕು, ಅವಾಗಲೇ ಅದು ರೈಲು. ಅದೇ ರೀತಿ ಜೀವನ ಟ್ರ್ಯಾಕಲ್ಲಿ ಇರಬೇಕು. ಆ ಟ್ರ್ಯಾಕಲ್ಲಿ ಇರಬೇಕಾದ್ರೆ ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಆಗ ಅದು ಟ್ರ್ಯಾಕಿಗೆ ಬರ್ತದೆ. ಇಲ್ಲ ವಿಚಿತ್ರವಾಗಿ ಏನೇನೋ ಇಷ್ಟ ಬಂದಂಗೆಲ್ಲ ಕಲ್ಪಿಸ್ಕೊಳ್ತಾ ಇರ್ತದೆ. ಆ ಮನಸ್ಸು ಒಂಥರ ಕೋತಿ ಮರ್ಕಟವಿದ್ದಂತೆ, ಮನಸ್ಸು ಎಲ್ಲೆಲ್ಲೋ ಅಲಿತಾ ಇರ್ತದೆ. ಆ ಅಲಿಯುವಂಥ ಅವಶ್ಯಕತೆಗಳು ಮನುಷ್ಯನಿಗಿಲ್ಲ. ಯಾಕೆ ಅಲಿಯುತ್ತೆ ಅಂದರೆ ಅಜ್ಞಾನ, ಸಿಕ್ಕಾಬಿಟ್ಟೆ ಆಪ್ಷನ್ಗಳಿರೋದ್ರಿಂದ ಕನ್ಫ್ಯೂಷನ್. ಆದ್ದರಿಂದ ಈಗಿನ ನಾಡಲ್ಲಿ, ಅಂದರೆ ಈಗಿನ ಸಮಾಜದಲ್ಲಿ 2023
24ನೇ ಇಸ್ವಿಯಲ್ಲಿ 21ನೇ ಶತಮಾನದಲ್ಲಿ ಕನ್ಫ್ಯೂಷನ್ಗೆ ಏನೂ ಕೊರತೆ ಇಲ್ಲ ಜಗತ್ತಲ್ಲಿ. ಅತ್ಯದ್ಭುತವಾಗಿ ಬರೀ ಕನ್ಫ್ಯೂಷನ್. ಯಾರಾದರೂ ಸಾಹಿತ್ಯಗಳಿದ್ರೆ ಹಾಡು ಬರೀರಿ ಸಿನಿಮಾದಲ್ಲಿ, ಕನ್ಫ್ಯೂಷನ್. ಈ ಹಾಡು ಬರೀರಿ, ಸೂಪರ್ ಹಿಟ್ ಆಗ್ಬಿಡ್ತದೆ. ಸೊ ಕನ್ಫ್ಯೂಷನ್ ಸಿಕ್ಕಾಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಟ್ರ್ಯಾಕ್, ಅದನ್ನು ನಾವೇ ನಿರ್ಧರಿಸ್ಬೇಕು. ಸಚಿನ್ ತೆಂಡೂಲ್ಕರ್ ಕ್ರಿಕೆಟರ್ ಆಗಬೇಕು ಅಂತ ನಿರ್ಧರಿಸ್ದ, ಅವನು ಗುರಿ ಫಿಕ್ಸ್ ಆಯ್ತು, ಮಾಡ್ದ. ಒಬ್ಬ ಯಾರೋ ಸಿನಿಮಾ ನಟ ಹೀರೋ ಆಗಬೇಕು ಅನ್ಕೊಂಡು ಹೀರೋ ಆದ. ಯಾರೋ ಒಬ್ರು ಸಿಂಗರ್ ಆಗಬೇಕು ಅಂತ ಅನ್ಕೊಂಡ್ರು, ಸಿಂಗರ್ ಆದ್ರು. ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅನ್ಕೊಂಡ್ರು, ಮಾಡಿದ್ರು. ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ಕೊಂಡ್ರು, ಮಾಡಿದ್ರು. ನಾನೊಂದು ದೊಡ್ಡ ಕಟ್ಟಡ ಕಟ್ಟಬೇಕು ಅನ್ಕೊಂಡ್ರು, ಬಂಗಲೆ ಕಟ್ಟಿದ್ರು, ಮಾಡಿದ್ರು. ನಾನು ದೇಶ ಸುತ್ತಬೇಕು ಅಂತ ಅನ್ಕೊಂಡು ಮಾಡಿದ್ರು. ಅವರು ನಿರ್ಧರಿಸಿದ್ರು, ಅದಕ್ಕೋಸ್ಕರ ಮಾಡಿದ್ರು. ಸಚಿನ್ ತೆಂಡೂಲ್ಕರ್ ನಾನು ಕ್ರಿಕೆಟರ್ ಆಗಬೇಕು ಅಂತ ಒಂದು 3 ವರ್ಷ ನಾನು ಫುಟ್ಬಾಲ್ ಆಡಬೇಕು ಅಂತ ಫುಟ್ಬಾಲ್, ಹಾಕಿ ಆಡಬೇಕು ಆ ಥರ ಚೇಂಜ್ ಮಾಡ್ತಾ ಇದ್ರೆ ಇವತ್ತು ಸಚಿನ್ ತೆಂಡೂಲ್ಕರ್ನ ಯಾರು ನೆನೆಸ್ಕೊಳ್ತಾ ಇದ್ರು? SPB ನಾನು ಹಾಡು ಹೇಳ್ತೀನಿ, ಸಿಂಗರ್ ಆಗಬೇಕು, ಒಂದು 2 ವರ್ಷ ಹಾಡೋದು, ಒಂದು 100 ಹಾಡು ಆಡ್ಬಿಟ್ಟು ಆಮೇಲೆ ನಾನು ಕಬಡ್ಡಿ ಆಡ್ತೀನಿ, ಸೊ ಅದಾದ್ಮೇಲೆ ನಾನು ಫುಟ್ಬಾಲ್ ಆಡ್ತೀನಿ, ಅದಾದ್ಮೇಲೆ ನಾನು ಖೋ ಖೋ ಆಡ್ತೀನಿ, ಈ ಥರ ಎಲ್ಲ ಬೇರೆ ಬೇರೆ ರಂಗಕ್ಕೆ ಹೋಗ್ಬಿಟ್ಟಿದ್ರೆ ಇವತ್ತು SPB ನೆನೆಸ್ಕೊಳ್ತಾ ಇದ್ರೆ ನಾವು ಇಲ್ಲ. ಸೊ ಒಂದು ನಿರ್ಧಾರ, ದೃಢ ಸಂಕಲ್ಪ ಬಂತು, ಅದನ್ನ ಮಾಡಿದ್ರು, ಅದರಲ್ಲೇ ಬದುಕಿದ್ರು, ಅದರಲ್ಲೇ ಸತ್ರು. ಸಾಧಕರು ಇವರೆಲ್ಲ, ಮಹಾತ್ಮರು ಇವರೆಲ್ಲ, ಸಿದ್ಧಿ ಪುರುಷರು. ನೀವ್ ಯಾವಾಗ ಆಗ್ತೀರಾ? ಎಲ್ಲ 2 ತಿಂಗಳು, ಎಲ್ಲ 6 ತಿಂಗಳು, ಎಲ್ಲ 1 ವರ್ಷ ಮಾಡ್ತಾ ಹೋದ್ರೆ ಏನು ಪ್ರಯೋಜನ ಬಂತು? ಅದಕ್ಕೆ ಇದೆಲ್ಲವನ್ನ ಬಿಟ್ಟು ಮೊದಲು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವಿರಲಿ. ಊಟ, ಬಟ್ಟೆ, ಸೂರು, ಅದನ್ನ ಅತ್ಯದ್ಭುತವಾದಂತಹ ಊಟ, ಅತ್ಯದ್ಭುತವಾದಂತಹ ಬಟ್ಟೆ, ಅತ್ಯದ್ಭುತವಾದಂತಹ ಸೂರು, ಇದನ್ನ ನೀವು ಸ್ತರಕ್ಕೆ ಕೊಂಡೊಯ್ಬೇಕು. ನೀವು ಹಂತದಲ್ಲಿ ಬೆಳೀತಾ ಇರಬೇಕು, ಅಭಿವೃದ್ಧಿ ಹೊಂದಬೇಕು, ಸಮೃದ್ಧಿ ಹೊಂದಬೇಕು. ಅದನ್ನ ಬಿಟ್ಬಿಟ್ಟು ಇದನ್ನೆಲ್ಲ ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ನೀವು ಮಾಡ್ತೀನಿ ಅಂದ್ರೆ ಅದು ಒಂದು ಆ ವ್ಯಕ್ತಿಯ ಒಳಗಡೆ ಒಂದು ಬೀಜ ಇರಬೇಕು, ಸ್ಪಿರಿಚುವಲ್ ಸೀಡ್. ಆ ಸೀಡ್ಗೆ ಅಷ್ಟು ಸತ್ವ, ಮಹತ್ವ ಇದ್ರೆ, ಯೋಗ್ಯತೆ, ಅರ್ಹತೆ ಇದ್ರೆ ಎಲ್ಲೋ ಒಂದು ನಿಮಗೆ ಸಿಕ್ಕೇ ಸಿಗ್ತದೆ, 100% ಸಿಕ್ಕೇ ಸಿಗ್ತದೆ. ಯಾಕೆಂದ್ರೆ ನಿಮ್ಮಿಂದನೇ ಅದು ಮಾಡೋದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯ ಅವನಿಂದ ಇಂಥ ಕ್ರಿಯೆ ಆಗ್ಬೇಕು, ಇಂಥ ಕರ್ಮ ಆಗ್ಬೇಕು, ಇಂಥ ಕೆಲಸಗಳಾಗಬೇಕು, ಇಂಥ ಕಾರ್ಯಗಳು ನಡಿಲೇಬೇಕು ಅಂತ ಅವನು ಭೂಮಿ ಮೇಲೆ ಬಂದಿರೋದು, ಮಾಡೇ ಮಾಡ್ತಾನೆ. ಆದ್ರೆ ಈ ರೀತಿ ಹುಚ್ಚಾಟಗಳಲ್ಲಿ ಖಂಡಿತವಾಗ್ಲೂ ಮಾಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ಬರ್ತಾರೆ, ಅವ್ರಿಗೆ ಬೇಸಿಕ್ ಜವಾಬ್ದಾರಿಗಳು, ಕರ್ತವ್ಯಗಳನ್ನೇ ಮುಗಿಸೋದಕ್ಕೆ ಯೋಗ್ಯತೆ, ಅರ್ಹತೆ ಇಲ್ದವರು ಇಂಥ ಬ್ರಹ್ಮವಿದ್ಯೆಗಳನ್ನ, ಋಷಿ ವಿದ್ಯೆಗಳನ್ನ ಕಲ್ತ್ಕೊಂಡು ಹೇಗೆ ಬದುಕೋದಕ್ಕೆ ಸಾಧ್ಯ? ಹನುಮಂತನ ಶಕ್ತಿ ಎಷ್ಟಿದೆ ಅಷ್ಟನ್ನ ನಾವು ಅಕಸ್ಮಾತ್ ಏನಾದರೂ ಅವನ ತಲೆ ಮೇಲೆ ಹೆಜ್ಜೆ ಇಟ್ಬಿಟ್ರೆ ಚಟ್ನಿ ಆಗ್ಬಿಡ್ತೇವೆ. ಅಂತ ಇಂತಿಂಥ ದೊಡ್ಡ ಬ್ರಹ್ಮವಿದ್ಯೆ, ಋಷಿವಿದ್ಯೆಗಳನ್ನೆಲ್ಲ ನಾವು ಅರ್ಥ ಗೊತ್ತಿಲ್ಲ, ಅದಕ್ಕೆ ಅಕ್ಕಪಕ್ಕ ಅಂತಾರೆ, ಏನು ಗೊತ್ತಿಲ್ಲ, ಸುಮ್ಮನೆ ಕಲ್ತ್ಕೊಂಡ್ಬಿಡ್ತೀನಿ. ಆ ಥರ ಸಿಕ್ದವರೆಲ್ಲ ಕಲಿಯೋದಕ್ಕಾಗೋದಿಲ್ಲ. ಅದು ಸಿಕ್ದವರೆಲ್ಲ ಕಲಿಯೋಕ್ಕೆ ಕ್ಯಾರಮ್ಮು, ಚೆಸ್ಸು, ಸೊ ಒಳಗಡೆ ಆಟ ಆಡ್ತಾರಲ್ಲ, ಕುಂಟೆಬಿಲ್ಲೆ ಅಲ್ಲ ಅದು, ಆ ರೀತಿ ವಿದ್ಯೆಗಳಲ್ಲ. ಇದರಲ್ಲಿ ಯಾವುದೇ ಕಲೆಗಳು, ವಿದ್ಯೆಗಳಿಗೆ ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು, ಬ್ರಹ್ಮಾಂಡದಷ್ಟು ಇರುವಂಥ ವಿದ್ಯೆಗಳಿದ್ದಾವೆ. ಅದಕ್ಕೆ ಅಂತ್ಯವೇ ಇಲ್ಲ, ಇನ್ಫಿನೈಟ್ ಲೆವೆಲಲ್ಲಿದೆ. ಅದನ್ನು ಎಲ್ಲರೂ ತಿಳ್ಕೊಳಕ್ಕೆ ಸಾಧ್ಯವಾಗುತ್ತಾ? ಆಗೋದಿಲ್ಲ. ಬಟ್ ಏನೋ ಮಾರಾಟ ಮಾಡ್ತಾವ್ರೆ ಸಾಕಷ್ಟು ಜನ, ಮಾರಾಟ ಮಾಡಲಿ, ತೊಂದರೆ ಇಲ್ಲ. ಆದರೂ ನಾನು ನಿಮ್ಗೆ ಹೇಳೋದು, ಮುಂದೆ ಗುರಿ, ಹಿಂದೆ ಗುರು. ನಿಮ್ಮ ಅತ್ಯವಶ್ಯಕತೆಗಳನ್ನು ಮತ್ತು ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ, ನಿಮ್ಮ ಗುರಿಯನ್ನು ನಿರ್ಧರಿಸೋದಕ್ಕೆ, ಅಥವಾ ನಿರ್ಧರಿಸಿದ್ರೆ ಆ ತಲುಪೋದಕ್ಕೆ ಹಂತಗಳನ್ನು ಒಬ್ಬ ಗುರು ಆದವನು ಹೇಳ್ಕೊಡ್ತಾನೆ. ಆ ಗುರಿಯನ್ನು ತಲುಪೋದಕ್ಕೆ ಇಂಥ ವಿದ್ಯೆಗಳನ್ನೆಲ್ಲ ಬೇಕು ಅಂತ ಏನಿಲ್ಲ. ಈ ವಿದ್ಯೆ ಕಲ್ತ್ಕೊಂಡು ನೀವೇನು ಋಷಿ ಆಗ್ತೀರಾ, ನೀವೇನು ಮುನಿ ಆಗ್ತೀರಾ, ನೀವೇನು ಸಾಧು ಸಂತರಾಗ್ತೀರಾ, ದಾಸರು, ಶರಣರಾಗ್ತೀರಾ, ಹಂಗಿದ್ರೆ ಈ ವಿದ್ಯೆಗಳೆಲ್ಲ ನಿಮ್ಗೆ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ. ಆದರೆ ಇದನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ವಿದ್ಯೆಗಳನ್ನು ಕಲಿತು ವಿಚಿತ್ರವಾಗಿ ಜೀವನವನ್ನು ಹಾಳು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದಯಮಾಡಿ ಆ ರೀತಿ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತವಾಗಲೂ ಬಂದು ಕೇಳಿ. ನಿಮ್ಮ ಒಂದು ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮಗಿದು ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಇದೆ ಅಂದರೆ ಏನಕ್ಕೋಸ್ಕರ ಇದೆ, ಕಾರಣ ಉದ್ದೇಶಗಳನ್ನು ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಮಾಡಬಹುದು. ನನ್ನ ಕಡೆಯಿಂದ ನಿಮ್ಗೆ ಏನೇನು ಸಪೋರ್ಟ್ ಮಾಡೋಕ್ಕೆ ಸಾಧ್ಯವಾಗುತ್ತೋ, ಯಾವ ರೀತಿ ಮಾರ್ಗದರ್ಶನ
ಕೊಡೋದಕ್ಕೆ ಸಾಧ್ಯವಾಗುತ್ತೋ, ನಿಮಗೆ ನನ್ನಿಂದ ಯಾವುದೇ ರೀತಿ ಸಹಾಯ ಬೇಕಾದ್ರೂ ಖಂಡಿತವಾಗ್ಲೂ ಕೊಡ್ತೀನಿ. ಆದರೆ ಹುಚ್ಚಾಟಗಳನ್ನು ಬಿಟ್ಟು ಇದು ನನಗೆ ಅವಶ್ಯಕತೆ ಇದೆಯಾ ಇಲ್ವಾ, ನಿಮ್ಮೆಲ್ಲರಿಗೂ ಒಂದು ಕೋರ್ಸ್ ಹೇಳ್ಕೊಡೋಂಥ ವಿಚಾರಗಳನ್ನು ಹೇಳ್ಕೊಡ್ತೀನಿ. ಇದನ್ನು ಮುಟ್ಟಬೇಕಾ ಮುಟ್ಟಬಾರ್ದ, ಇದನ್ನು ತಿನ್ನಬೇಕಾ ತಿನ್ನಬಾರ್ದ, ಇದು ಜೀರ್ಣ ಆಗುತ್ತಾ ನನಗೆ ಜೀರ್ಣ ಆಗಲ್ವಾ, ಅಕಸ್ಮಾತ್ ಜೀರ್ಣ ಆದರೂ ಕೂಡ ಇದು ನನ್ನ ಆರೋಗ್ಯವನ್ನು ಅಭಿವೃದ್ಧಿಪಡಿಸುತ್ತಾ ನನಗೆ ಅನಾರೋಗ್ಯವನ್ನು ತಂದು ಕೊಡುತ್ತಾ, ಈ ಎಲ್ಲ ವಿಚಾರಗಳನ್ನು ಮೊದಲು ಚೆನ್ನಾಗಿ ಅಧ್ಯಯನ ಮಾಡಿ ಆ ನಂತರ ನಿಮಗೆ ಇಚ್ಛೆ ಇದ್ದರೆ ಬೇಕಾದರೆ ನೀವು ಯಾವುದೇ ವಿದ್ಯೆಗಳನ್ನು ಕಲಿಯಕ್ಕೆ ಅಡ್ಡಿ ಇಲ್ಲ, ಮಾಡಬಹುದು. ಸೊ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.